ಎಲ್ರಿಗೂ ನಮಸ್ಕಾರ ರೀ. ನಿಮ್ಮ ಬಸವೇಶ್ವರ ಖಾನಾವಳಿಯಿಂದ ಲಲಿತಮ್ಮ ಮಾತಾಡೋದ್ರಿ. ಇವತ್ತ ನಾವು ಒಂದು ಮೂಲಂಗಿ ರೊಟ್ಟಿ ಮಾಡೋಣ ಅಂತ ತೋರ್ಸಾಕತ್ತೀನಿ. ಮೂಲಂಗಿ ರೊಟ್ಟಿ ಅಂದ್ರೆ ನಾನು ಇಲ್ಲೇ ಹೋಟೆಲ್ದಾಗ ಮಾಡಿಲ್ರಿ. ಅದನ್ನ ಯಾರು ಕೇಳಿದ್ರೆ ಮಾಡಿಕೊಡ್ತೀನಿ. ಭಾಳ ಚಲೋ ಆಗತ್ರಿ ಅದು ಮೂಲಂಗಿ ರೊಟ್ಟಿ. ಮೂಲಂಗಿ ಪಲ್ಯ ತಿಂದಿರೋರು, ಪಲ್ಯ ಸಾಂಬಾರ್ನ ಹಾಕಿದ್ರೆ ಸೈಡ್ ಎತ್ತಿಡ್ತಿರ್ತಾರಲ್ಲ ಅಂಥವ್ರಿಗೆ ಇದೊಂದು ಮೂಲಂಗಿ ರೊಟ್ಟಿ ರೀ. ಅವ್ರಿಗೆ ಗೊತ್ತಾಗಲ್ರಿ. ನೀವು ಮಕ್ಕಳಿಗೆ ತರಕಾರಿ ತಿನ್ನಿಸ್ಬೇಕಂದ್ರೆ ಈ ತರ ಮಾಡ್ಬಿಡ್ರಿ. ಮಾಡಿ ಬೆಳಗ್ಗೆ ನಾಷ್ಟಕ್ಕ ಆಗತ್ರಿ ಇದು. ಮತ್ತೆ ಮಕ್ಕಳಿಗೆ ಬಾಕ್ಸಿಗೆ ಹಾಕಕ್ಕಾಗುತ್ತ. ಮಕ್ಕಳಿಗೆ ಗೊತ್ತಾಗೋದೇ ಇಲ್ಲ ಇದು ಮೂಲಂಗಿ ರೊಟ್ಟಿ ಅಂತಂದು. ನಾವು ಮಕ್ಕಳಿಗೆ ತರಕಾರಿ ತಿನ್ನಿಸ್ಬೇಕಂದ್ರೆ ಈ ತರ ಮಾಡಿ ಮೋಸ ಮಾಡಿ ತಿನ್ನಿಸ್ಬೇಕು. ಹಂಗ ಅಂತ ತಿನ್ನಂಗಿಲ್ಲ ಅವ್ರು. ಸಣ್ಣರಿದ್ದಾಗ ಬಾಳ ಊಟ ಮಾಡೋದ್ ಕಷ್ಟ ಇರ್ತೈತಿ ಅವ್ರಿಗೆ. ಹಂಗಾಗಿ ನಾವೇನ್ ಮಾಡ್ಬೇಕಂದ್ರೆ ಈ ತರ ಹೊಟ್ಯಾಗ ರೈಸ್ನ್ಯಾಗ ತರಕಾರಿ ಹಾಕಿ ಹಾಕಿ ಕೊಡ್ಬೇಕು ಅವ್ರಿಗೆ. ಹಂಗಾಗಿ ಇದು ರೊಟ್ಯಾಗ ಹಾಕಿದ್ರ ಗೊತ್ತಾಗೋದೇ ಇಲ್ಲ. ಅವ್ರು ಮೂಲಂಗಿ ರೊಟ್ಟಿ ಅಂತ ಕಂಡು ಹಿಡಿಯಂಗಿಲ್ಲ. ಮತ್ತೆ ಟೇಸ್ಟ್ ಇರ್ತಲ್ಲ ತಿಂದ್ಬಿಡ್ತಾರ್ರಿ. ಇದು ಏನಂತಾನೆ ಕೇಳಲ್ಲ ಅವ್ರು, ಅಷ್ಟು ಚಲೋ ಆಗುತ್ತಿದೆ. ಈಗ ಇದನ್ನ ನಾನು ಹೆಂಗ್ ಮಾಡೋದಂತ ತೋರಿಸ್ತೀನಿ. ಫಸ್ಟ್ ಇದಕ್ಕೆ ಏನೇನ್ ಬೇಕಂತ ನೋಡ್ಬಿಡ್ರಿ ಒಂದ್ಸಲ. ಮೊದ್ಲೇದಾಗಿ ಗೋಧಿ ಹಿಟ್ರಿ, ಒಂದ್ ಬಟ್ಲ ಗೋಧಿ ಹಿಟ್ಟು ತೊಗೊಂಡೇನ್ರಿ. ಒಂದ್ 4-5 ಮೆಣಸಿನ್ಕಾಯಿ ತೊಗೊಂಡೇನ್ರಿ. ಮತ್ತ ಕರಿಬೇವು ಸೊಪ್ಪು ತೊಗೊಂಡೇನ್ರಿ. ಮತ್ತ ತೊಳೆದು ಸಿಪ್ಪೆ ತೆಗೆದು ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ಟೇನ್ರಿ. ತುರ್ದ 1 ಕಪ್ ಮೂಲಂಗಿರಿ ತುರ್ದಿರೋದು. ಈಗ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಕಾಯಿ ತುರಿ, ತೆಂಗಿನಕಾಯಿ, ಮತ್ತೆ ಸ್ವಲ್ಪ ಜೀರಿಗೆ. ನಾ ಇಷ್ಟು ಹಾಕಂಗಿಲ್ಲ, ಇದ್ರಾಗ ಎಷ್ಟು ಬೇಕು ಅಷ್ಟು ಹಾಕೊಂತೇನ್ರಿ. ಒಂದ್ ಅರ್ಧ ಚಮಚ ಅಷ್ಟು ಹಾಕ್ತೀನಿ ಮಸಾಲೆ ರುಬ್ಬಾಕ. ನಾವ್ ಅದು ರುಬ್ಬಿ ಹಾಕ್ಬೇಕು ರೊಟ್ಟಿಗೆ. ಈಗ ಇದು ಏನೇನ್ ರುಬ್ಬದಂತ ಫಸ್ಟ್ ಇದಕ್ಕ ಜಾರಿಗೆ ಹಾಕ್ಬಿಡ್ತೇನ್ರಿ ನಾನು. ಈಗ ಒಂದು 4 ಎಲೆ ಅಷ್ಟ ಕರಿಬೇವು ಹಾಕೊಂತೇನ್ರಿ. ಮತ್ತೆ ಹಸಿಮೆಣಸಿನ್ಕಾಯಿ ತಗೊಂಡಿವಲ್ರಿ, ಇದನ್ನು ರುಬ್ಬಾಕ ಹಾಕ್ಬೇಕ್ರಿ. ಮತ್ತ ಕೊತ್ತಂಬರಿ ಸೊಪ್ಪು ರುಬ್ಬನ್ರಿ. ಮತ್ತೆ ಇದಕ್ಕ ಒಂದ್ ಸ್ವಲ್ಪ ಜೀರಿಗೆ. ಜೀರಿಗೆ ಸ್ವಲ್ಪ ಜಾಸ್ತಿ ಇದ್ರೆ ನಡಿತೈತ್ರಿ. ಹಂಗಾಗಿ ನಾವ್ 1 ಚಮಚ ಜೀರಿಗೆ ಹಾಕೊಂತೇನ್ರಿ. ಜೀರಿಗೆ ಒಳ್ಳೇದಿದೆ, ಜೀರ್ಣ ಶಕ್ತಿ ಜಾಸ್ತಿ. ಜೀರಿಗೆ ಯಾವ್ದಕ್ ಹಾಕ್ತಿವಿ ಅಡಿಗೆ ಗಮನ ಜಾಸ್ತಿ, ಮತ್ತದ್ ಆರೋಗ್ಯಕ್ಕೂ ಒಳ್ಳೇದು. ಹಂಗಾಗಿ ನಾನು ಜೀರಿಗೆ 1 ಚಮಚ ಹಾಕೊಂಡೇನಿ. ಇದನ್ನ ನಾನು ಮಿಕ್ಸಿ ಮಾಡ್ಕೊಂಡ್ ಬರ್ತೇನ್ರಿ. ಆಮೇಲೆ ಹಿಟ್ ಕಲ್ಸ ತೋರಿಸ್ತೀನಿ. ಇದನ್ನ ರುಬ್ಕೊಂಡ್ ಬಂದಿವ್ರಿ. ಇದು ಜಾಸ್ತಿ ನೈಸ್ ಆಗೋದೇನ್ ಬೇಡ್ರಿ, ಇಷ್ಟ ತರಿ ಆಗಿದ್ರು ಸಾಕು. ಈಗ ಇದನ್ನ ಒಂದು ಪುಟ್ಟಿಗೆ ಹಾಕೊಳ್ಳನ್ರಿ. ಒಂದ್ ಬುಟ್ಟಿ ತಗೊಂಡೇನ ಇಲ್ಲಿ. ಮತ್ತ ಇದಕ್ಕ ಮೂಲಂಗಿ ಹಾಕನ್ರಿ. ಮತ್ತೆ ಕಾಯಿ ತುರಿನ ಇದಕ್ಕೆ ಹಾಕೊಂತೇನ್ರಿ. ಈಗ ಗೋಧಿ ಹಿಟ್ಟು ಹಾಕನ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ರಿ. ಕೆಲವ್ರು ಉಪ್ಪು ಜಾಸ್ತಿ ತಿಂತಾರ, ಕೆಲವ್ರು ಕಮ್ಮಿ ತಿಂತಾರ. ನಿಮ್ಗ ರುಚಿಗೆ ಎಷ್ಟು ಬೇಕಾ ಅಷ್ಟು ಹಾಕೊಳ್ರಿ. ಈಗ ಇದನ್ನ ಒಂದು ಪುಟ್ಟಿಗೆ ಹಾಕೊಂಡಿವಲ್ರಿ ನಾವೀಗ ಇದನ್ನ ಮಿಕ್ಸ್ ಮಾಡನ್ರಿ. ಮಿಕ್ಸ್ ಮಾಡಿ ನೀರು ಸ್ವಲ್ಪ ಸ್ವಲ್ಪ ಹಾಕಿ ಕಲ್ಸ್ರಿ. ಮೂಲಂಗಿ ನೀರು ಹೊಡಿತೈತಿ. ಬಾಳ ನೀರಾದ್ರ ಬರಂಗಿಲ್ರಿ ರೊಟ್ಟಿ. ಒಂಚೂರು ಹಿಟ್ಟು ಗಟ್ಟಿನೇ ಇರ್ಲಿ. ಫುಲ್ ಮೆತ್ತಗಾದ್ರ ರೊಟ್ಟಿ ತಟ್ಟಕ್ ಆಗಂಗಿಲ್ಲ. ನೀವು ನಾಷ್ಟಾಕ ದಿನ ಉಪ್ಪಿಟ್ಟು ಅದು ಇದು ತಿಂದ್ ಬ್ಯಾಸರ ಇರ್ತಲ್ರಿ, ಅಂತ ಟೈಮ್ನಾಗ ಒಂದೊಂದ್ಸಲ ಈ ತರ ಮಾಡಿ ಬಾಕ್ಸಿಗೆ ಹಾಕ್ರಿ ಮಕ್ಕಳಿಗೆ. ನೀವು ತಿನ್ರಿ, ಬಾಳ ಚಲೋ ಇರ್ತೈತಿ ಇದು. ಮೂಲಂಗಿ ಬಾಳ ಒಳ್ಳೇದ್ ಆರೋಗ್ಯಕ್ಕ. ಇದು ಗಟ್ಟಿ ಆತ್ರಿ. ನೀವು ಸ್ವಲ್ಪ ಹೊತ್ತು ಜಾಸ್ತಿ ಕಲಸಿ ಸ್ವಲ್ಪ ಹೊತ್ತು ಇಡ್ತೀನಿ ಅಂದ್ರ ಇಷ್ಟ ಗಟ್ಟೆ ಕಲ್ಸ್ಕೊರಿ. ಇಲ್ಲ ನಾನು ಆಗ ಕಲ್ಸಿ ಆಗ ಮಾಡ್ತೀನಿ ಅಂದ್ರ ಇನ್ನೊಂದ್ ಚೂರ್ ನೀರ್ ಹಾಕಿ ಕಲ್ಸಿಗಳ್ರಿ. ನೆನಿಬೇಕಂತ ಏನಿಲ್ರಿ. ಇದು ಕಲ್ಸೋದ್ರಾಗನ ಮೆತ್ತ ಕಲ್ಸ್ಕೊಂಡ್ಬಿಡ್ರಿ ಸಾಫ್ಟಾಗೆ. ಮತ್ತೆ ಒಂಚೂರ ಮೇಲೆ ಎಣ್ಣೆ ಹಾಕಾಡ್ರಿ, ಕೈಗೆ ಹತ್ತಂಗಿಲ್ಲ. ಇಟ್ಟು ಕಲ್ಸಿವ್ರಿ. ಇದನ್ನ ರೊಟ್ಟಿ ಮಾಡೋದ್ ಹೆಂಗಂತ ನೋಡನ್ರಿ. ಮೇಲೆ ಹಂಚಿಟ್ಕೊಂಡಿವ್ರಿ. ಇದು ಬಿಸಿ ಆಗ್ಲಿ ಅಷ್ಟೊತ್ತಿಗೆ ನಾವ್ ಇದನ್ನ ರೊಟ್ಟಿ ತಟ್ಕೊಂಡ್ಬಿಡನ್ರಿ. ಫಸ್ಟ್ ಈ ತರ ಪೇಪರ್ ಇದ್ರ ತಗೊಂಡು ಇದ್ರ ಮೇಲೆ ಮಾಡ್ರಿ, ಇಲ್ಲಾಂದ್ರೆ ಪಾಳೆ ಎಲೆ ಮೇಲೆನೂ ಮಾಡ್ಬೋದು. ಈ ತರ ಇಷ್ಟು ಉಂಡಿ ಮಾಡ್ಕೊಳ್ರಿ. ಈಗ ಹಂಚ್ ಕದೈತ್ರಿ. ಹಂಚಿಗೆ ಎಣ್ಣೆ ಹಾಕನ್ರಿ. ಎಣ್ಣೆ ಹಂಚಿನ ತುಂಬಾ ಇರಲ್ರಿ, ಇಲ್ಲಾಂದ್ರೆ ಅಂಟ್ಕಂತೈತಿ ರೊಟ್ಟಿ. ಈಗ ರೊಟ್ಟಿನ ನಾವು ಪೇಪರ್ ಮೇಲೆ ತಟ್ಕೊಂಡಿವಲ್ರಿ, ಇದನ್ನ ಹಾಕನ್ರಿ. ಈಗ ಇದು ಸ್ವಲ್ಪ ಸಣ್ಣ ಉರಿಯಾಗ ಬೇಯಿಸ್ಕೊಳ್ರಿ. ಉರಿ ಜಾಸ್ತಿ ಇಡಬೇಡ್ರಿ, ನಿಧಾನಕ್ಕ ಬೇಯ್ಲಿ. ನಿಧಾನಕ್ಕ ಬೆಂದಾದ್ಮೇಲೆ ಪೇಪರ್ ತಾನ ಬಿಡುತ್ತಿದೆ ನೋಡ್ರಿ, ಎಷ್ಟು ನೀಟಾಗಿ ಬರುತ್ತ. ಒಂದ್ ರೊಟ್ಟಿ ಫಸ್ಟ್ನೇ ರೊಟ್ಟಿ ಸ್ವಲ್ಪ ಅಂಟ್ಕೊಂಡ್ರನ ಎರಡನೇದ್ ರೊಟ್ಟಿ ಚಲೋ ಬರ್ತೈತಿ.
ಮತ್ ಬಂದಿಲ್ಲ ಅಂತ ಏನ್ ಇದನ್ನ ಮಾಡ್ಕೋಬೇಡ್ರಿ. ಒಂದು ಖುಷಿ ಏನಂದ್ರೆ ಎಲ್ಲಾರು ಲಲಿತಮ್ಮ ಭಾಳ ಚಲೋ ಹೇಳ್ಕೊಡ್ತಿ ಅಂತಾರೆ. ನಂಗೆ ತಿಳಿದಷ್ಟು ಹೇಳ್ಕೊಡಕತ್ತೀನಿ, ನೀವು ಮಾಡ್ರಿ. ಮತ್ತ ಇನ್ನೂ ಏನೇನು ನಿಮ್ಗೆ ಅಡ್ಗೆದು ಬೇಕಂತಂದು ಹೇಳ್ರಿ, ನಾನು ಅದನ್ನ ಮಾಡಿ ತೋರಿಸ್ತೀನಿ. ನನಗೆ ಗೊತ್ತಿರೋ ಅಡುಗೆ ಎಲ್ಲ ಮಾಡಿ ತೋರಿಸ್ತೀನಿ. ಕೆಲವರು ಹೆಸರು ಕಾಳು ಪಲ್ಯ ಹೇಳಿದ್ರಿ, ಅದನ್ನು ಮಾಡಿ ತೋರಿಸ್ತೀನಿ. ಹಿಂದಿನ ವಿಡಿಯೋದಾಗ ಹೆಸರು ಕಾಳು ಮಾಡಿ ತೋರಿಸ್ತೀನಿ. ಮತ್ತು ಇನ್ನು ಕಾಳು ಪಲ್ಯ ಏನೇನು ಪಲ್ಯ ಬೇಕಂದ್ರೆ ನನಗೆ ಗೊತ್ತಿರೋ ಪಲ್ಯ ಎಲ್ಲ ಮಾಡಿ ತೋರಿಸ್ತೀನಿ ರೀ. ನೋಡ್ರಿ, ಮನೆಗೆ ಯಾರು ಮಾಡೋದು ನೋಡಿದ್ರೆ ಇದು ಮೂಲಂಗಿ ರೊಟ್ಟಿ ಅಂತಾರೆ, ಇಲ್ಲಾಂದ್ರೆ ಯಾರಿಗೂ ಗೊತ್ತಾಗಂಗೇ ಇಲ್ಲ ಇದು. ಹಂಗ ಏನು ಹಾಕಿ ಮಾಡಿ ಅಂತಿರ್ತಾರೆ. ನಾನು ನನ್ನ ಮಕ್ಳಿಗೆ ಹಿಂಗ ಮೋಸ ಮಾಡ್ತಿದ್ರಿ ಶಾಲೆಗೆ ಹೋಗೋ ಮುಂದೆ ಅವ್ರ ತರಕಾರಿ ಎಲ್ಲ ಎತ್ತಿ ಸೈಡ್ಗೆ ಇಡಾರೆ, ನಾನು ಹಿಂಗೆ ಮೋಸ ಮಾಡ್ತಿದ್ದೆ ಅವ್ರಿಗೆ. ನೀವು ನಿಮ್ಮ ಮಕ್ಳಿಗೆ ಹಿಂಗ ಮೋಸ ಮಾಡ್ರಿ ಅಂದ್ರೆ ತಿನ್ನೋದ್ರಿ ಅವರು, ಇಲ್ಲಾಂದ್ರೆ ತಿನ್ನಲ್ಲ. ನೋಡ್ರಿ, ಮೂಲಂಗಿ ರೊಟ್ಟಿ ರೆಡಿ ಆಗೈತೆ. ನಾ ಇದ್ರ ಜೊತೆಗೆ ಶೇಂಗಾ ಚಟ್ನಿ ಮತ್ತು ತುಪ್ಪ ತೊಗೊಂಡೇನ್ರಿ. ಈ ಟೇಸ್ಟ್ ಮಾಡೋದು ಹೆಂಗಂತ ನೋಡನ್ರಿ. ಈಗ ನೋಡ್ರಿ ಎಷ್ಟು ಮೆತ್ತಗ ಉಬ್ಬಿದ್ದಂಗೆ ಐತಿ ರೊಟ್ಟಿ, ಭಾಳ ಚಂದಾಗೈತಿ ನೋಡ್ರಿ. ಈಗ ಮೆತ್ತಗ ನೋಡ್ರಿ ಎಷ್ಟು ಸಾಫ್ಟ್ ಆಗೈತಿ ಮೂಲಂಗಿ ರೊಟ್ಟಿ. ಈಗ ನೋಡ್ರಿ ಮತ್ತೆ ಕಟ್ಟಾಗಿಲ್ಲ, ಅದು ಹೆಂಗಿದ್ದಿದ್ದು ಹಂಗ ಐತಿ. ಈಗ ನಾನು ಇದು ಶೇಂಗಾ ಚಟ್ನಿ ತುಪ್ಪ ತೊಗೊಂಡಿನಲ್ರಿ, ನಾನು ತುಪ್ಪ ಜೊತೆಗೆ ಶೇಂಗಾ ಚಟ್ನಿ ಜೊತೆ ತಿಂದು ನೋಡ್ತೀನಿ. ಮತ್ತು ನೀವು ಮನ್ಯಾಗ ಮಾಡಿರ್ತೀರಲ್ಲ, ಯಾವ ಪಲ್ಯ ಇರಲಿ ಚಟ್ನಿ ಇರಲಿ ಎಲ್ಲದ್ರಾಗ ಇದು ಟೇಸ್ಟ್ ಆಗುತ್ತೆ ರೀ, ರುಚಿ ಆಗುತ್ತಾ. ಮತ್ತು ಇದು ನೀವು ದೋಸೆ ಇಡ್ಲಿಗೆ ಚಟ್ನಿ ಮಾಡ್ಕೊಂತಿರಲ್ಲ, ಆ ಥರ ಚಟ್ನಿ ಮಾಡ್ಕೊಂಡು ತಿನ್ಬೋದು. ಅದಂದ್ರೆ ಲಘುನ ಆಗ್ಬಿಡ್ತ್ರಿ, ಅದಕ್ಕೇನು ಟೈಮ್ ಭಾಳ ತೊಗೊಳಂಗಿಲ್ಲ. ಸ್ವಲ್ಪ ಕಾಯಿ ಚಟ್ನಿ ಮಾಡಕ್ಕೆ ಕಾಯಿ ಚಟ್ನಿಯಾರ ಮಾಡ್ಕೊಳ್ರಿ, ಇಲ್ಲ ಚಟ್ನಿ ಪುಡಿ ಏನಾರ ಇರುತ್ತಲ್ಲ ಅದ್ರ ಜೊತೆಗಾರ ತಿನ್ರಿ. ಮತ್ತು ಬೆಣ್ಣೆ ಒಂದು ಸ್ವಲ್ಪ ಚಟ್ನಿ ಪುಡಿ ಹಾಕ್ಯಂತ ತಿಂದ್ರಂತೂ ಇನ್ನೂ ಎಕ್ಸ್ಟ್ರಾ ಇರುತ್ತೆ ಇದ್ರ ಟೇಸ್ಟ್, ಭಾಳ ಚಲೋ ಆಗುತ್ತೆ. ಇದನ್ನ ಈಗ ಟೇಸ್ಟ್ ಮಾಡೋದು ನೋಡನ್ರಿ. ಈಗ ತುಪ್ಪ ಹಾಕಿನ್ರಿ ಇದ್ರ ಮೇಲೆ, ಸ್ವಲ್ಪ ಚಟ್ನಿ ಪುಡಿ ಹಾಕ್ತೇನ್ರಿ ಇದಕ್ಕೆ. ಇದನ್ನ ಕಲ್ಸನ್ರಿ ಹಿಂಗೆ. ಈಗ ಕಲ್ಸಿ ನೋಡ್ರಿ ಹಿಂಗೆ ತೆಗೈತೆ. ನೋಡ್ರಿ ಭಾಳ ಚಲೋ ಆಗೈತಿ. ಅದ್ರ ಜೊತೆ ಉಳ್ಳಾಗಡ್ಡಿ ಸೌತೆಕಾಯಿ ಕಟ್ಕೊಂಡು ತಿಂದ್ರೆ ಇನ್ನೂ ಚಲೋ ಇರುತ್ತೆ, ಭಾಳ ಚಲೋ ಇರುತ್ತೆ. ನೀವು ಮನ್ಯಾಗ ಈ ಥರ ಮಾಡಿ ತಿನ್ರಿ, ಮತ್ತು ಕಮೆಂಟ್ನಾಗ ತಿಳಿಸ್ರಿ ಹೆಂಗೆ ಚಲೋ ಆಗಿತ್ತ ಇಲ್ಲ ಅಂತಂದು. ಮತ್ತು ನಾನು ಮಾಡಿದ ಅಡುಗೆ ಹಿಂದಿನ ವಿಡಿಯೋದಾಗ ಎಲ್ಲರೂ ಭಾಳ ಇಷ್ಟಪಟ್ಟಿರಿ. ಮತ್ತು ಮಾಡಿ ಕಮೆಂಟನ್ನು ಮಾಡಿರಿ, ನನಗೆ ಹೋಟೆಲಿಗೆ ಬಂದು ಹೇಳಿರಿ, ಲಲಿತಮ್ಮ ನೀನು ಮಾಡಿರೋ ಅಡುಗೆ ನಾವು ಮಾಡಿ ನೋಡಿದ್ವಿ ಭಾಳ ಚಲೋ ಬಂತಂತ. ನನಗೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ರಿ. ನಂಗೆ ಭಾಳ ಖುಷಿ ಆಗುತ್ತೆ ನೀವು ಬಂದು ನಂಗೆ ಹೇಳ್ಬಿಟ್ರೆ. ನಂಗೆ ಎಷ್ಟೋ ತಾಯಂದ್ರ ಆಶೀರ್ವಾದ ಸಿಕ್ಕೈತಿ, ಎಷ್ಟೋ ತಂದೆಯವ್ರ ಆಶೀರ್ವಾದ ಸಿಕ್ಕೈತಿ, ಅಣ್ಣ ತಮ್ಮಂದ್ರು ಅಕ್ಕ ತಂಗಿ ಅಂದ್ರು ಎಲ್ಲರ ಆಶೀರ್ವಾದ ಸಿಕ್ಕೈತಿ. ಯಾವಾಗಿನ ಆ ವಿಡಿಯೋದಾಗ ಹೆಂಗೆ ನೋಡಿ ನನಗೆ ಆಶೀರ್ವಾದ ಮಾಡಿರಿ, ಇನ್ನು ಮುಂದೆ ನೀವು ಹಂಗ ಮಾಡ್ಕೊಂತ ಹೋಗ್ಬೇಕಂತ ನಾನು ನಿಮ್ಮ ಹತ್ರ ಶರಗೊಡ್ಡಿ ಬೇಡ್ಕೊಂತೀನಿ. ಆಯ್ತಾ? ಎಲ್ಲಾರ್ಗೂ ಶರಣು ಶರಣಾರ್ಥಿ.